ನಮಸ್ಕಾರ ವೀಕ್ಷಕರೇ, ನೀವೀಗಾಗಲೇ ದಸರಾ ಹಬ್ಬಕ್ಕೆ ರೆಡಿಯಾಗಿದ್ದು ಆಗ್ತಾಯಿದ್ದೀರಾ ಅನ್ಕೋತೀನಿ. ಹಾಗೆ ಮುಂದಿನ ದಿನಗಳು ಎಷ್ಟೊಂದು ಹಬ್ಬಗಳು ಬರುತ್ತೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ತೊಂದರೆ ಇರ್ಬೋದು ಬ್ರಾಹ್ಮಣ ಪುರೋಹಿತರನ್ನ ಕರ್ಸೋಕ್ಕೆ. ಸೊ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ, ಏನಪ್ಪ ಪುರೋಹಿತರಿಗೆ ಏನು ಮಾಡೋದು ಹಾಗೆ ಹೀಗೆ ಅಂತ. ಇದಕ್ಕೆಲ್ಲ ನಮ್ಮ ಸರ್ಕಾರ ತೆರೆ ಎಳೆದಿದೆ. ಸೊ ಹಾಗಾಗಿ ಈ ಸತಿ ದಸರಾನ ಬಾನು ಮುಸ್ತಫಾ ಅವರು ರೆಡಿ ಆಗ್ತಾ ಇರೋದ್ರಿಂದ ಪೂಜೆ ಸಲ್ಲಿಸಿದ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಪೂಜೆಗೆ ಅಮ್ಜದ್ ಖಾನ್, ಗಫಾರ್ ಖಾನ್, ಹಾಗೇ ಬೇಗಮ್, ಹಾಗೇ ಕೈಸರ್ ಇವರೆಲ್ಲ ನಿಮಗೆ ಪೂಜೆಗೆ ಸಿಗ್ತಾರೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಹೊಗೆ ಗಿಗೆ ಎಲ್ಲ ಹಾಕೋದಕ್ಕೆ ನೀವು ಯೋಚನೆ ಮಾಡಬೇಡಿ. ಅವ್ರು ಒಟ್ಟಿಗೆ ಹೊಗೆ ಹಾಕ್ತಾರೆ. ನೀವುಗಳು ಹೆಚ್ಚಾಗಿ ವಿಷಯಗಳು ನಿಮಗೆ ಏನಾನ ಬೇಕು ಅಂದರೆ ರಾಜ್ಯ ಸರ್ಕಾರನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಪುರೋಹಿತರು ಬೇಕು, ಬೇಗಮ್ ಬೇಕಾ, ಖಾನ್ ಬೇಕಾ, ಗಫಾರ್ ಬೇಕಾ, ಯಾವ ಥರದವ್ರು ಬೇಕು ಅಂತ ನೀವು ಹೇಳಿದ್ರೆ ನಿಮ್ಗೆ ಹೆಚ್ಚು ಬೇಕು ಅಂದರೆ ಪಾಕಿಸ್ತಾನದಿಂದ ನೀವು ತರಿಸ್ಕೊಡ್ತಾರೆ. ಅದನ್ನು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಬಿಟ್ಟಿದ್ದು ಯಾವ ಥರ ಪುರೋಹಿತರು ಬೇಕು ಅಂತ, ಯಾವ ಪುರೋಹಿತರು ಬೇಕು ಅನ್ನೋದನ್ನು ನೀವು ತಿಳಿಸ್ಬೇಕು. ಹೆಚ್ಚು ಗಡ್ಡ ಬಿಟ್ಟಿರ್ಬೇಕಾ, ಮೀಸೆ ಬಿಟ್ಟಿರ್ಬೇಕಾ, ಮೀಸೆ ಅಂತೂ ಬಿಡೋಲ್ಲ, ಗಡ್ಡ ಬಿಟ್ಟಿರ್ಬೇಕಾ, ಉದ್ದದ ಗಡ್ಡ ಬೇಕಾ, ತುಂಡು ಗಡ್ಡ ಬೇಕೋ, ಈ ಥರದ ಪುರೋಹಿತರು ಇರ್ತಾರೆ. ಸೊ ನೀವು ಹಾಗಾಗಿ ನಿಮ್ಮ ಮನೆ ಪೂಜೆಗೆ ಕರೆಸ್ಬೋದು. ದಸರಾಗೆ ಕರೆಸಿದ ಮೇಲೆ ನಿಮ್ಮ ಮನೆ ಪೂಜೆ ಕರ್ಸೋಕ್ಕೇನು, ದಯವಿಟ್ಟು ಈ ಅವಕಾಶನ ನೀವು ಸರ್ಕಾರದೊಂದಿಗೆ ಒಂದು ಮನವಿ ಪತ್ರ ಸಲ್ಲಿಸಿ ಇದನ್ನು ಹೆಚ್ಚಾಗಿ ನಿಮ್ಮ ಎಲ್ರಿಗೂ ಹಂಚ್ಕೋಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ನಮಸ್ಕಾರ.